ನಿನ್ನೆ ನಾನೊಂದು ಫೋನನ್ನು ಅನ್ಬಾಕ್ಸ್ ಮಾಡಿದ್ದೆ, ರಿಯಲ್ಮಿ 12 Pro Plus 5G ಅಂತ. ಆ ಫೋನ್ನ ಜೊತೆಗೆ ಇನ್ನೊಂದು ಫೋನ್ ಲಾಂಚ್ ಆಗಿದೆ, ರಿಯಲ್ಮಿ 12 Pro ಅಂತ ಆಯಿತಾ. ಆ ಫೋನ್ಗಿಂತ ಒಂದು 5,000 ಕಡಿಮೆಗೆ ಈ ಫೋನ್ ಲಾಂಚ್ ಆಗ್ಬೋದು ಅಂತ ಅನ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ಆ ಒಂದು ರಿಯಲ್ಮಿ 12 Pro Plus 30,000 ರೂಪಾಯಿಗೆ ಲಾಂಚ್ ಆದರೆ ಈ ಒಂದು ರಿಯಲ್ಮಿ 12 Pro ಮೋಸ್ಟ್ಲಿ 25,000 ರೂಪಾಯಿಗೆ ಲಾಂಚ್ ಆಗ್ಬೋದು ಅಂತ ನನ್ನ ಗೆಸ್ಸು. ಲಾಂಚ್ ಆದಮೇಲೆ ಗೊತ್ತಾಗಬೇಕು ಎಷ್ಟಕ್ಕೆ ಅವರು ಪ್ರೈಸ್ ರಿವೀಲ್ನ ಮಾಡ್ತಾರೆ ಅಂತ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ಫೋನ್ ಅನ್ಬಾಕ್ಸ್ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ, ಸೇಮ್ 12 Pro Plus ರೀತಿಯಲ್ಲೇ ಇರುವಂಥದ್ದು ಆಯಿತಾ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗುತ್ತೆ. ಇದರೊಳಗಡೆ ಒಂದು ಸಿಮ್ಯುಲೇಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ನಂತರ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಿಗ್ತಾ ಇದೆ. ಇದ್ರ ಕೆಳಗಡೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನಮಗೆ ನೋಡೋಕ್ಕೆ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಸೇಮ್ Pro Plus ರೀತಿಯಲ್ಲಿದೆ, ಕಲರ್ ಡಿಫ್ರೆಂಟ್. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಫೋನ್ನ ಕೆಳಗಡೆ ನಮಗೆ 67 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ ಆಯಿತಾ, ಹೆವಿ ಫಾಸ್ಟ್ ಚಾರ್ಜರು. ಇನ್ನು ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲು, ಡಾಟಾ ಕೇಬಲ್, Type-A ಇಂದ Type-C, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಪರ್ಸ್ನಲಿ ನನಗೆ ಈ ಕಲರ್ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತಾ ಇದೆ. ತುಂಬ ಯುನೀಕ್ ಲುಕ್ಕನ್ನು ಹೊಂದಿರುವಂಥದ್ದು ಈ ಕಲರು, ಮತ್ತು ಇವ್ರು ಕೊಟ್ಟಿರುವಂಥ ಈ ಒಂದು ಮೆಟಾಲಿಕ್ ನೋಡ್ತಾ ಇದ್ದಾರೆ, ಗೋಲ್ಡನ್ ರೀತಿ ಮೆಟಾಲಿಕ್ ಫಿನಿಶು ತುಂಬ ಯುನೀಕ್ ಲುಕ್ಕನ್ನು ನೀಡ್ತಾ ಇರುವಂಥದ್ದು. ಸಕ್ಕದು ಪ್ರೀಮಿಯಮ್, ಯಾವುದೋ ಒಂದು ಸ್ಪೆಷಲ್ ಎಡಿಷನ್ ಸ್ಮಾರ್ಟ್ಫೋನ್ ಇರ್ಬೋದಾ ಅನ್ನೋ ಒಂದು ಫೀಲ್ನ ಕೊಡುತ್ತೆ. ಒಂದು ರೀತಿ ಫೋನ್ಗೆ ಸಿಂಗಾರ ಮಾಡ್ದಂಗಿದೆ ಆಯಿತಾ. ಈ ಒಂದು ಗೋಲ್ಡನ್ ಕಲರಿಂದು ಈ ಜಿಪ್ ಟೈಪು ಮತ್ತು ಕ್ಯಾಮ್ರಾ ಸುತ್ತ ಇರುವಂಥ ಈ ಒಂದು ಟೆಕ್ಸ್ಚರ್ ಇದೆ ಅಲ್ವಾ, ಒಂದು ರೀತಿ ಶೃಂಗಾರ ಮಾಡ್ದಂಗಿದೆ. ನನಗಂತೂ ಈ ಲುಕ್ಕು ಹೆವಿ ಇಂಪ್ರೆಸಿವ್ ಆಗಿದೆ. ರೋಡಲ್ಲಿ ನೀವು ಹಿಂಗೆ ಇಟ್ಕೊಂಡಿದ್ದೀರಾ ಅಂತಂದರೆ ತುಂಬ ಜನ ತಿರುಗ್ಬಿಟ್ಟಂತೂ 100% ನೋಡ್ಕೊಂಡು ಹೋಗ್ತಾರೆ. ಸೊ ಹೆವಿ ಇಂಪ್ರೆಸಿವ್ ಕಲರು ಜೊತೆಗೆ ಇಂಪ್ರೆಸಿವ್ ಕಲರ್ ಕಾಂಬಿನೇಷನ್ ಅಂತ ಅನ್ನಿಸ್ತು. ಈ ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಇದೆ, 190 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು 8.75 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಫೋನ್ನ ಫ್ರಂಟಲ್ಲಿ ಇರುವಂಥದ್ದು ಗ್ಲಾಸು. ಅವ್ರು ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದರೆ, ಒಂದು ಒಳ್ಳೆ ವಿಷಯ. ಒಂದು ಸಣ್ಣ ಪಂಜೋಲ್ ಕ್ಯಾಮ್ರಾ ಸಿಗ್ತಾ ಇದೆ, ಕರ್ವ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು ಆಯಿತಾ. ಫ್ರಂಟಿಂದ ಪ್ರೀಮಿಯಮ್ ಆಗಿ ಕಾಣುತ್ತೆ. ಬೆಜಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆನೇ ಇದೆ ಆಯಿತಾ, ಕರ್ವ್ಡ್ ಆಗಿರೋದ್ರಿಂದ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ಇದು ವೀಗನ್ ಲೆದರ್ ಫಿನಿಷನ್ನು ಹೊಂದಿರುವಂಥದ್ದು. ಒಳ್ಳೆ ವಿಷಯ ಎರಡು ಕಾರಣಕ್ಕೆ. ಒಂದು, ಸ್ಮಡ್ಜಸ್ ಆಗಲ್ಲ ಮತ್ತು ಕೈಗೆ ತುಂಬ ಚೆನ್ನಾಗಿ ಗ್ರಿಪ್ ಕೂತ್ಕೊಳ್ಳುತ್ತೆ ಆಯಿತಾ. ಸೊ ಪ್ರೀಮಿಯಂ ಲುಕ್ಕನ್ನ ಕೂಡ ಕೊಡುತ್ತೆ. ಹಿಂದ್ಗಡೆ ಅಂತ ಸಕ್ಕದಾಗಿ ಕಾಣುತ್ತೆ ಗುರು, ಹೆವಿ ಸಕ್ಕದ ಇಷ್ಟ ಆಯ್ತು ಮೊದಲು ನನಗಂತೂ. ಈ ಟೆಕ್ಸ್ಚರ್ ಅಂತೂ ಬೆಂಕಿ ಕಾಣುತ್ತೆ. ನೋಡೋದಕ್ಕೆ ಹೇಳಬೇಕು ಅಂದರೆ ಸೇಮ್ 12 Pro Plus ರೀತಿಯಲ್ಲಿದೆ. ಏನು ಅಂಥ ಲುಕ್ ವೈಸ್ ನಿಮ್ಗೇನು ಡಿಫ್ರೆನ್ಸ್ ಗೊತ್ತಾಗಲ್ಲ ಆಯಿತಾ. ಕಲರ್ ಡಿಫ್ರೆಂಟ್ ಇದೆ ಬಿಟ್ಟರೆ, ಆ ಫೋನ್ ಈ ಕಲರ್ಗೆ ತಂದರು ಅಂದರೂ ಕೂಡ, ಈ ಕಲರ್ದೇ ಇತ್ತು ಅಂದರೂ ಕೂಡ ನಿಮಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ, ಯಾವ ಫೋನ್ ಅಂತ ಗೊತ್ತಾಗಲ್ಲ. ಇದರಲ್ಲೂ ಕೂಡ ನಿಮಗೆ ಹಿಂದ್ಗಡೆ ಟ್ರಿಪಲ್ ಕ್ಯಾಮ್ರಾ ಸಿಗ್ತದೆ, ಆದರೆ ಯಾವುದೇ ಪೆರಿಸ್ಕೋಪಿಕ್ ಲೆನ್ಸ್ ಇಲ್ಲ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಡ್ಯೂಯಲ್ LED ಫ್ಲ್ಯಾಶ್ ಇದೆ. ಫಿಂಗರ್ ಪ್ರಿಂಟ್ ಸೆನ್ಸರ್ ನಮ್ಗೆ ಇದರಲ್ಲಿ ಇನ್ ಡಿಸ್ಪ್ಲೇ ಸಿಗ್ತಾರೆ ಒಂದು, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಯಾವುದೇ SD ಕಾರ್ಡ್ ಸ್ಲಾಟನ್ನು ಕೂಡ ಕೊಟ್ಟಿಲ್ಲ. ಮತ್ತು ಸ್ಪೀಕರ್ ಗ್ರಿಲ್ಲು ಮೇಲೆ ಕೆಳಗೆ ಎರಡು ಕಡೆನೂ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಜೊತೆಗೆ ಈ ಫೋನಲ್ಲಿ IP65 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಸೊ ಸೂಪರ್ ವಿಷಯ, IP ರೇಟಿಂಗ್ನ ಕೊಟ್ಟಿದ್ದಾರಲ್ಲ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಇನ್ ಕೇಸ್ 25,000 ರೇಂಜಿಗೆ ಓಕೆ ಅನ್ನಿಸ್ತು. ನಾವು ಈ ಪ್ರೈಸೊಂದಿಗೆ ಮೆಟಾಲಿಕ್ ಫ್ರೇಮ್ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ, ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಓವರಾಲ್ ನನಗೆ 25,000 ರೂಪಾಯಿಗೆ ಬೆಂಕಿ ಅನ್ನಿಸ್ತು ಆಯಿತಾ. ಚೆನ್ನಾಗಿದೆ ಲುಕ್ ವೈಸು, ಕರ್ವ್ ಡಿಸ್ಪ್ಲೇ ಇದೆ, ಹಿಂದ್ಗಡೆ ಲುಕ್ಕು ಕೂಡ ಚೆನ್ನಾಗಿದೆ. ಸೊ ಈ ಪ್ರೈಸ್ ರೇಂಜಿಗೆ ಇಂಪ್ರೆಸಿವ್ ಅಂತೀನಿ. ನಿನ್ನೆ ನಾನು ಅನ್ಬಾಕ್ಸ್ ಮಾಡಿದಂಥ 12 Pro Plusಗೆ ಈ ರೀತಿ ಹೇಳಿರಲಿಲ್ಲ. ಏನಕ್ಕೆ ಅಂದರೆ ಆ ಫೋನ್ 30,000 ರೂಪಾಯಿಗೆ ಲಾಂಚ್ ಆಗ್ತಿದೆ. 30,000 ರೂಪಾಯಿಗೆ ಈ ಒಂದು ಲುಕ್ಕು ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಆ ಕಾರಣದಿಂದ ನನಗೆ ಅದು ಸ್ವಲ್ಪ ಕಡಿಮೆ ಅನ್ನಿಸ್ತು. ಬಟ್ ಇದು 25,000ಕ್ಕೆ ಲಾಂಚ್ ಆಗ್ತಿರೋದ್ರಿಂದ ಲುಕ್ ನನಗೆ ಒಂದು ಲೆವೆಲ್ಗೆ ಸ್ಯಾಟಿಸ್ಫ್ಯಾಕ್ಷನ್ನ ಕೊಡ್ತು. ಇನ್ನೂ ಕಡಿಮೆಗೆ ಲಾಂಚ್ ಆದರೆ ಇನ್ನೂ ಬೆಂಕಿ, ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲೂ ಕೂಡ 6.7 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು ಕೂಡ 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಇದು ಕೂಡ 10-bit ಡಿಸ್ಪ್ಲೇಯಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ ಅದಕ್ಕೂ ಇದಕ್ಕೂ. ಸೇಮ್ ಏನು 950 ನಿಟ್ಸ್ ಏನಿತ್ತು ಬ್ರೈಟ್ನೆಸ್ಸು, ಇದು ಕೂಡ ಅಷ್ಟೇ ಬ್ರೈಟ್ ಆಗಿದೆ, ಅಷ್ಟೇ PWM ಡಿಮ್ಮಿಂಗ್ ಇದೆ. ಸೊ
ಒಳ್ಳೆ ಡಿಸ್ಪ್ಲೇ, ಅದು ಕೂಡ ಒಳ್ಳೆ ಡಿಸ್ಪ್ಲೇ, ಇದು ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಡಿಸ್ಪ್ಲೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ನ ಕೊಡ್ತು. ಇನ್ನು ಈ ಫೋನ್ನ ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 8 GB ರ್ಯಾಮು, 128 GB ಸ್ಟೋರೇಜ್, ಮತ್ತು ಇನ್ನೊಂದು 8 GB ರ್ಯಾಮ್ ಮತ್ತು 256 GB ಸ್ಟೋರೇಜು. ಇದರಲ್ಲಿರುವಂಥ ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 3.1 ಸ್ಟೋರೇಜು. ಸೂಪರ್ ವಿಷಯ. ಅದರಲ್ಲೂ ಕೂಡ ಅದೇ ಇತ್ತು. ಬಟ್ ಇದರಲ್ಲೂ ಕೂಡ ಸೇಮ್ ರ್ಯಾಮ್ ಟೈಪ್ನ ಹಾಕಿದ್ದಾರೆ, LPDDR4X ರ್ಯಾಮು. ಇದೊಂದು ಬೇಜಾರಾಯಿತು. ಅಟ್ಲೀಸ್ಟ್ 5 ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಈ ಪ್ರೈಸ್ ರೇಂಜ್ಗೆ ಓಕೆ ಅನ್ಬೋದು, ಬೆಸ್ಟ್ ಅಲ್ಲ, ಓಕೆ ಅಂತೀನಿ ಆಯಿತಾ. 25,000 ರೂಪಾಯಿ ಓಕೆ, ಬೆಸ್ಟ್ ಅಲ್ಲ. ಇನ್ನು ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಪ್ರೋಸೆಸರ್ನ ಹಾಕಿದ್ದಾರೆ. ಅಂಥ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಅಲ್ಲ. ನಾನು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 5,75,000 ತನಕ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು ಈ ಪ್ರೈಸ್ ರೇಂಜ್ಗೆ ಕೆಲವು ಬ್ರ್ಯಾಂಡ್ಗಳು ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ನ ಕೊಡ್ತಾರೆ. ಇತ್ತೀಚೆಗಂತೂ ಇಷ್ಟೇ ಪವರ್ನ ಹೊಂದಿರುವಂಥ ಫೋನ್ಗಳು 12,000-13,000 ರೂಪಾಯಿಗೂ ಕೂಡ ಸಿಗ್ತದೆ. 12,000-13,000 ರೂಪಾಯಿಗೆ, ಇದು 25,000 ರೂಪಾಯಿ. ಇದರ ಅರ್ಧ ದುಡ್ಡಿಗೆ ಸಿಗೋಕ್ಕೆ ಶುರುವಾಗಿದೆ ಇತ್ತೀಚಿನ ದಿನಗಳಲ್ಲಿ. ಸೊ ಅದರಿಂದ ಪರ್ಫಾರ್ಮೆನ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿದ್ದರೆ ಬೆಟರ್ ಇರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ನಾವು BGMI ಚೆಕ್ ಮಾಡ್ದಂಗೆ ಇದರಲ್ಲಿ ನೀವು ಸ್ಮೂತಲ್ಲಿ ಅಪ್ ಟು ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕನೂ ಕೂಡ ನೀವು ಆಡ್ಬೋದು. ಚೆನ್ನಾಗಿ ಪ್ಲೇ ಆಗುತ್ತೆ, ಎಲ್ಲೂ ಕೂಡ ನಿಮಗೆ ಲ್ಯಾಗ್ ಅನ್ಸಲ್ಲ ಈ ಒಂದು ಸೆಟ್ಟಿಂಗ್ನಲ್ಲಿ. ಅಲ್ಟ್ರಾ HDR ಆಪ್ಷನ್ ಕೂಡ ಇದೆ, ಹೆಂಗಂತ ಇದ್ರಲ್ಲ ಆಯಿತಾ. ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕನೂ ಆಡ್ಬೋದು. ನಿಮಗೆ ಪ್ಲೇ ಆಗುತ್ತೆ ಸ್ಮೂತಾಗಿ. ಬಟ್ ಕೆಲವೊಂದು ಕ್ರಿಟಿಕಲ್ ಸಿಚುವೇಷನ್ನಲ್ಲಿ, ಅಂದರೆ ಎನಿಮೀಸ್ಗಳು ಬರ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ, ಸುತ್ತಮುತ್ತ ಹೆವಿ ಜನ ಎನಿಮೀಸ್ ಇದ್ದಾರೆ ಅಂದ ತಕ್ಷಣ ಒಂದು ಸ್ವಲ್ಪ ನಿಮಗೆ ಆ ಒಂದು ಫೀಲ್ ಕೊಡ್ಬೋದು. ಓಕೆ, ಸ್ವಲ್ಪ ಹಿಡಿತಾ ಇದೆ ಗೇಮು, ಸ್ವಲ್ಪ ಲ್ಯಾಗ್ ಆಗ್ತಾ ಇದೆ ಅನ್ನೋ ಒಂದು ಫೀಲ್ನ ನಿಮಗೆ ಕೊಡಬಹುದು. ಬಟ್ ಅದನ್ನು ಬಿಟ್ಟರೆ ಒಂದು ಲೆವೆಲಿಗೆ ಸ್ಮೂತಾಗಿ ಆಡ್ಬೋದು. ಇದೊಂದು ವಿಷಯ ನೀವು ತಲೆಯಿಟ್ಕೊಳ್ಳಿ. ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದರೂ ಒಂದು ಮಿಡ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು, ಏನು ತೊಂದರೆ ಇಲ್ಲ. ಯಾವ ಅಪ್ಲಿಕೇಶನ್ ಬೇಕಾದ್ರೂ ಒಂದು ಲೆವೆಲಿಗೆ ಸ್ಮೂತಾಗಿ ರನ್ ಮಾಡ್ಬೋದು. ಪ್ರೊಸೆಸರ್ ಚೆನ್ನಾಗಿದೆ, ಆದರೆ ಬೆಲೆ ಸ್ವಲ್ಪ ಕಡಿಮೆ ಇದ್ದಿದ್ರೆ, ಒಂದು 20,000 ರೂಪಾಯಿಗೆ ಲಾಂಚ್ ಆಗಿದ್ದಿದ್ರೆ ನಂಗೆ ಅನ್ನಿಸ್ತಂಗೆ ಒಂದು ಬೆಂಕಿ ಫೋನ್ ಆಗ್ತಾಯಿತ್ತು ಆಯಿತಾ. ಈವನ್ 21,000 ರೂಪಾಯಿಗೆ ಲಾಂಚ್ ಆಗಿದ್ರು ಕೂಡ ಬೆಂಕಿ ಫೋನ್ ಆಗ್ತಿತ್ತು ನಂಗೆ ಅನ್ನಿಸ್ತಂಗೆ. ಒಟ್ಟಿಗೆ ಕಾದು ನೋಡೋಣ. 25 ಅಂತ ನಾನು ಅಂದ್ಕೊಂಡಿದ್ದೀನಿ, ಅದಕ್ಕಿಂತ ಕಡಿಮೆಗಾದರೆ ಇನ್ನೂ ಒಳ್ಳೆಯದೇ. ಓವರಾಲ್ ಪರ್ಫಾರ್ಮೆನ್ಸ್ ಓಕೆ, ಬಟ್ ಈ ಬೆಲೆಗಲ್ಲ ಅಂತ ನನಗನ್ಸುತ್ತೆ. ಇನ್ನು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನ್ನ ರೇರಲ್ಲಿ ಟೋಟಲ್ 3 ಕ್ಯಾಮ್ರಾ ಇದೆ. ಇದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 50 MP ಸೋನಿ IMX882 ಸೆನ್ಸರ್. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರುವಂಥದ್ದು. ಸೂಪರ್ ವಿಷಯ ಆಯಿತಾ, ಇಂಪ್ರೆಸಿವ್ ವಿಷಯ. ಇದು ತೆಗೆಯುವಂಥ ಫೋಟೋ ಚೆನ್ನಾಗಿದೆ. ಡೇ ಲೈಟಲ್ಲಿ, ಲೋ ಲೈಟಲ್ಲೂ ಕೂಡ ಒಂದು ಲೆವೆಲ್ಗೆ ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡಿದೆ. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದನ್ನು ಬಿಟ್ಟರೆ 32 MP 2x ಟೆಲಿಫೋಟೋ ಲೆನ್ಸ್ ಇದೆ. ಇದು ಆಪ್ಟಿಕಲ್ ಝೂಮನ್ನು ಮಾಡುತ್ತೆ 2x ಆಯಿತಾ. ಸೊ ಇದರ ಕ್ವಾಲಿಟಿ ಕೂಡ ಪರವಾಗಿಲ್ಲ. ಪೋರ್ಟ್ರೇಟ್ ಶಾರ್ಟ್ಸ್ನೆಲ್ಲ ಒಂದು ಲೆವೆಲಿಗೆ ಚೆನ್ನಾಗಿ ತೆಗೆಯುತ್ತೆ. ಸೊ ಎಡ್ಜ್ ಡಿಟೆಕ್ಷನ್ ಕೂಡ ಓಕೆ ಅನ್ನಿಸ್ತು ನನಗೆ. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ಇನ್ನೊಂದು 8 MP ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿದ್ದಾರೆ. ಇದು ನನಗೆ ಪ್ರೋ ಪ್ಲಸ್ಗೂ ಇದಕ್ಕೂ ಅಂತ ಮೇಜರ್ ಡಿಫ್ರೆನ್ಸ್ ಕಾಣಲಿಲ್ಲ. ಚೆನ್ನಾಗಿದೆ ಕ್ಲಾರಿಟಿ. ಝೂಮ್ ಮಾಡಿದ್ರು ಕೂಡ ಒಂದು ಲೆವೆಲಿಗೆ ಡೀಟೇಲ್ಸ್ ರಿಟರ್ನ್ ಆಗಿರುತ್ತೆ. ರೇರ್ ಕ್ಯಾಮ್ರಾ 20,000 ರೂಪಾಯಿಗೆ ಸೂಪರ್ ಕ್ಯಾಮ್ರಾ ಆಗ್ಬೋದು ನಂಗೆ ಅನ್ನಿಸ್ತು. 20,000 ರೂಪಾಯಿಗೆ ಆಯಿತಾ, 25ಗೆ ಜಡ್ಜ್ ಮಾಡ್ತಿಲ್ಲ. 20,000 ರೂಪಾಯಿಗೆ ಬೆಂಕಿ ಕ್ಯಾಮ್ರಾ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಚೆನ್ನಾಗಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಬೇರೆ ಕೊಟ್ಟಿದ್ದಾರೆ. ಅದೊಂದು ವಿಷಯ ನಾವು ತಲೆಯಿಟ್ಕೊಬೇಕಾಗುತ್ತೆ. ಕ್ಯಾಮ್ರಾ 25ಕ್ಕೂ ಕೂಡ ಒಂದು ಒಳ್ಳೆ ಒಂದು ಡೀಸೆಂಟ್ ಆಯಿತಾ, ಎಲ್ಲರೂ ಕೊಡೋ ಲೆವೆಲ್ಗೆ ಇದೆ ಅನ್ಬೋದು. 20,000 ರೂಪಾಯಿಗೆ ಮಾತ್ರ ಬೆಂಕಿ ಆಗುತ್ತೆ. ಇದು ನನ್ನ ಒಪಿನಿಯನ್ನು. ಫ್ರಂಟ್ ಕ್ಯಾಮ್ರಾ ಬಂತು ಅಂತ ಅಂದರೆ 16 MP ಫ್ರಂಟ್ ಕ್ಯಾಮ್ರಾ. ಸೊ ಫ್ರಂಟ್ ಕ್ಯಾಮ್ರಾ ಕೂಡ ಆ್ಯಕ್ಚುಲಿ ಗೊತ್ತಿಲ್ಲ, ರಿಯಲ್ಮಿನೂ ಫ್ರಂಟ್ ಕ್ಯಾಮ್ರಾ ಹೆವಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಕ್ವಾಲಿಟಿ ಚೆನ್ನಾಗಿದೆ, ವೈಡಾಗಿ ಕೂಡ ಇದೆ ಆಯಿತಾ. ಸೊ ಕ್ವಾಲಿಟಿ ಸೆಲ್ಫಿದೊಂದು ಸಕ್ಕರೆ ಬರೋ ಸ್ಯಾಂಪಲ್ ತೋರಿಸ್ತದೆ, ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಫ್ರಂಟ್ ಕ್ಯಾಮ್ರಾ ಕ್ವಾಲಿಟಿ ಇಷ್ಟ ಆಯಿತು. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕೂಡ ಫುಲ್ HD ಕೊಟ್ಟರೆ ಚೆನ್ನಾಗಿರ್ತದೆ. ಓವರಾಲ್ ಕ್ಯಾಮ್ರಾ ನನಗೆ 21,000ಕ್ಕೆ ಬೆಂಕಿ, ಇನ್ ಕೇಸ್ ಲಾಂಚ್ ಆದ್ರೆ ಅಷ್ಟಕ್ಕೆ ಬೆಂಕಿ ಆಗುತ್ತೆ. 25,000 ರೂಪಾಯಿಗೆ ಎಲ್ಲರೂ ಕೊಡೋ ಅಷ್ಟೇ ಇದೆ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ವಿಷಯ. ಅಂದರೆ ಯೂಶಲಿ ಸೈಡ್ ಮೌಂಟೆಡ್ ಕೊಡ್ತಾರೆ ಮೆಜಾರಿಟಿ ಬ್ರ್ಯಾಂಡ್ಗಳು, ಕೊಟ್ಬಿಟ್ಟು ಸ್ವಲ್ಪ ಬೆಲೆ ಕಡಿಮೆ ಮಾಡ್ತಾರೆ. ಇವರು ಅದನ್ನು ಕಾಂಪ್ರಮೈಸ್ ಮಾಡಿಲ್ಲ, ಇನ್ ಡಿಸ್ಪ್ಲೇನೇ ಕೊಟ್ಟಿದ್ದಾರೆ. ಮತ್ತು ಫೇಸ್ ಅನ್ಲಾಕ್ ಸಹ ಇದೆ, ನೋಡ್ತೀರಾ. ಹೆವಿ ಫಾಸ್ಟಾಗಿ ಫೇಸ್ ಅನ್ಲಾಕನ್ನು
ಮಾಡುತ್ತೆ, ತುಂಬ ಫಾಸ್ಟ್ ಆಗಿದೆ ಮಾತ್ರ ನೋಡ್ತಾ ಇದ್ದೀರಾ. ಇನ್ನು ಈ ಫೋನ್ನ ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಸ್ಟ್ಯಾಂಡರ್ಡ್ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಮತ್ತು ಬಾಕ್ಸ್ ಒಳಗೇ 67 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಬೆಂಕಿ ವಿಷಯ ಆಯಿತಾ, ಹೆವಿ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. 48 ನಿಮಿಷದಲ್ಲಿ ಈ ಫೋನು 100% ಫುಲ್ ಚಾರ್ಜ್ ಆಗುತ್ತಂತೆ. ಸೊ ಫಾಸ್ಟ್ ಚಾರ್ಜರ್ನೇ. ಇನ್ನು ಓ ಎಸ್ಸಿಗೆ ಬಂತು ಅಂತ ಅಂದರೆ ಆ್ಯಂಡ್ರಾಯ್ಡ್ 14 ಬೇಸ್ ರನ್ ಆಗ್ತಿರುವಂಥ ರಿಯಲ್ಮಿ UI 5 ಇದೆ. ಒಂಥರ ಕ್ಲೋಸ್ ಟು ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ನೀಡುತ್ತೆ. ಕೆಲವೊಂದು ಬೇಡದಿರುವಂಥ ಅಪ್ಲಿಕೇಶನ್ ಸ್ಮೂತ್ ಆಗಿದೆ, ಒಟ್ಟಿಗೆ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಇದಕ್ಕೂ ಕೂಡ ನಂಗೆ ಅನ್ನಿಸ್ದಂಗೆ ಒಂದು 2 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಕೊಡಬಹುದಾ ಅಂತ ಇನ್ನೂ ಯಾವುದೇ ಗ್ಯಾರಂಟಿಯನ್ನು ಕೊಟ್ಟಿಲ್ಲ. OS ಪರವಾಗಿಲ್ಲ, ಸ್ಮೂತ್ ಆಗಿದೆ. ಇನ್ನು ಈ ಫೋನ್ನ ಸ್ಪೀಕರಿಗೆ ಬಂತು ಅಂತ ಅಂದರೆ ಡಾಲ್ಬಿ ಅಟ್ಮೋಸ್ ಸ್ಪೀಕರು, ಸ್ಟೀರಿಯೋ ಸ್ಪೀಕರು, ಬೆಂಕಿ ವಿಷಯ. ಆ ಸ್ಪೀಕರ್ ಕ್ಲಾರಿಟಿ ಆ್ಯಕ್ಚುಲಿ ಚೆನ್ನಾಗಿದೆ. ಬಾಟಮ್ ಫೈರಿಂಗ್ ಒಂದು ಮತ್ತು ಮೇಲ್ಗಡೆ ಇನ್ನೊಂದು ಸ್ಪೀಕರ್ ಕೊಟ್ಟಿದ್ದಾರೆ. ಸ್ಪೀಕರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ಈ ಫೋನಲ್ಲೂ ಕೂಡ ನಮಗೆ ಡ್ಯೂಯಲ್ ಬ್ಯಾಂಡ್ನ ಜೊತೆಗೆ ವೈಫೈ 6 ಸಪೋರ್ಟ್ ಇದೆ ಮತ್ತು ಬ್ಲೂಟೂತ್ 5.3 ಕೂಡ ಕೊಟ್ಟಿದ್ದಾರೆ. ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇದೆ ಮತ್ತು ನಮ್ಮ ದೇಶದ ಎಲ್ಲ 5G ಬ್ಯಾಂಡ್ಗಳು ಕೂಡ ಸಪೋರ್ಟ್ ಆಗುತ್ತೆ. ತಲೆ ಕೆಡಿಸ್ಕೊಂಡು ಒಂದು ಬೇಸಿಕ್ ಸೆನ್ಸರ್ಸ್ನಲ್ಲಿ ಆ್ಯಡ್ ಮಾಡಿದ್ದಾರೆ ಆಯಿತಾ. ಜೊತೆಗೆ ಇದರಲ್ಲೂ ಕೂಡ ನಮಗೆ FM ರೇಡಿಯೋ ಸಿಗ್ತಾ ಇಲ್ಲ. ಸೊ ಇಷ್ಟು ಈ ಫೋನಿಂದು ಕೆಲವೊಂದು ಮೈನ್ ಫೀಚರ್ಸ್. ನೀವು ಆದರೆ ಕೇಳ್ಬೋದು ಈ ಸ್ಮಾರ್ಟ್ಫೋನ್ನ 25,000 ರೂಪಾಯಿ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ 25ಕ್ಕೆ ಲುಕ್ ಸಖತ್ತಾಗಿದೆ, ಡಿಸ್ಪ್ಲೇ ಚೆನ್ನಾಗಿದೆ, ರ್ಯಾಮ್ ಟೈಪ್ ನನಗೆ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನೋದು, ಸ್ಟೋರೇಜ್ ಟೈಪ್ ಚೆನ್ನಾಗಿದೆ, ಕ್ಯಾಮ್ರಾ ಓಕೆ, ಪ್ರೊಸೆಸರ್ ತುಂಬ ಕಡಿಮೆ ಆಯಿತು, ಪ್ರೊಸೆಸರ್ ಏನೋ ಸ್ವಲ್ಪ ಚೆನ್ನಾಗಿರಬೇಕಾಗಿತ್ತು, ಉಳಿದಿದ್ದೆಲ್ಲ ಚೆನ್ನಾಗಿದೆ ಆಯಿತಾ. ಇನ್ ಕೇಸ್ ಈ ಫೋನ್ ಏನಾದರೂ 21,000 ರೂಪಾಯಿಗೆ ಲಾಂಚ್ ಆದರೆ ಬೆಂಕಿ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಆಯಿತಾ. ಒಂದು 3,000 ಕಡಿಮೆ ಮಾಡಿ ಆಯಿತಾ, ಸೂಪರ್ ಆಗುತ್ತೆ. ಒನ್ ಆಫ್ ದ ಬೆಸ್ಟ್ ಫೋನ್ ಆದರೂ ಆಗ್ಬೋದು ಇನ್ ಕೇಸ್ ಕಡಿಮೆಗೆ ಲಾಂಚ್ ಆದರೆ. ನಂಗೆ ಅನ್ನಿಸ್ತಂಗೆ ಇವ್ರು 25ಕ್ಕೆ ಲಾಂಚ್ ಮಾಡೋದು ಅಂತ ಅನ್ನಿಸ್ತಾ ಇದೆ ಆಯಿತಾ. ಅಷ್ಟಕ್ಕೆ ಯೋಚನೆ ಮಾಡಬೇಕಾಗತ್ತೆ. ಏನು ಯುನೀಕ್ ಅಂತ ಅನ್ಸಲ್ಲ ನಮಗೆ 25,000 ರೂಪಾಯಿಗೆ ಲಾಂಚ್ ಆದರೆ. ಎಲ್ಲರೂ ಏನು ಲಾಂಚ್ ಮಾಡಿದ್ರೆ ಅಷ್ಟಕ್ಕೆ ಮಾಡಿದರೆ ಏನು ಕಾಂಪಿಟೇಟಿವ್ ಪ್ರೈಸ್ ಆಗಲ್ಲ. ನೋಡೋಣ ಲಾಂಚ್ ಆದಾಗ ಎಷ್ಟಕ್ಕೆ ಬಿಡ್ತಾರೆ ಅಂತ. ನನಗೆ ಆಗಕ್ಕೋ ರಿಯಲ್ಮಿ ಮೇಲೆ ಸ್ವಲ್ಪ ನಂಬಿಕೆ ಕಡಿಮೆ ಆಗ್ತಾ ಬರ್ತಾ ಇದೆ. ಕಾಂಪಿಟೇಟಿವ್ ಬೆಲೆಯನ್ನು ಫಿಕ್ಸ್ ಮಾಡ್ತಿಲ್ಲ ಅವರು. ನೋಡೋಣ ಒಟ್ಟಿಗೆ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಲುಕ್ ಒಂದು ಸಖತ್ ಇಂಪ್ರೆಸಿವ್ ಅನ್ನಿಸ್ತು ಒಟ್ಟಿಗೆ. ನನಗೆ ಇಷ್ಟ ಆಗಿದ್ದೇ ಈ ಲುಕ್ ಹಿಂಗಡೋದು ಶೃಂಗಾರ ಮಾಡ್ದಂಗಿದೆ ಆಯಿತಾ. ಸೊ ಇಷ್ಟು ಈ ಫೋನ್ನ ಬಗ್ಗೆ ನಾನು ಅಷ್ಟು ಒಪಿನಿಯನ್. ನಿಮಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಐಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.